जुल्मी जब जब जुल्म करेगा सत्ता की गलियारों से छप्पा छप्पा गूंज उठेगा इनकलाब की नारों से. ಇದೇ ಮಾತನ್ನು ಕಲಬುರಗಿಯ ನಾಡಿನ ಕ್ರಾಂತಿಕಾರಿ ತತ್ವಪದಕಾರ ಕಡಕೋಳ ಮಡಿವಾಳಪ್ಪ ಹೇಳ್ತಾರೆ. ಹೊತ್ತು ನುಚ್ಚಿಲ್ಲ ಹುಗ್ಗಿಗೆಲ್ಲಾದ ಬೆಲ್ಲ, ಸುಳ್ಳಂತ ಬರಿಲ್ಯಾಕ ಸಿಟ್ಟಿಗೆ ಬರಲ್ಯಾಕ, ಬಿಟ್ಟಿಗೆ ಬಂತೇನೋ ದೌತಿ ಲೆಕ್ಕಣಿಕೆ. ಈ ಎರಡೂ ಮಾತಿನೊಂದಿಗೆ ವಾರ್ತಾಭಾರತಿ ಪತ್ರಿಕೆಯ ನಮ್ಮ ಭಾಗದ ಆವೃತ್ತಿಯ ಬಿಡುಗಡೆಯ ಈ ಕಾರ್ಯಕ್ರಮಕ್ಕೆ ಬಂದಂಥ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಆತ್ಮೀಯರೇ, ನಿಮ್ಮೆಲ್ಲರ ಪರವಾಗಿ ನಾನು ವಾರ್ತಾಭಾರತಿ ಪತ್ರಿಕೆಗೆ ಶುಭಾಶಯವನ್ನು ಕೋರ್ತೀನಿ. ಹೈದರಾಬಾದ್ ಕರ್ನಾಟಕ ಅರ್ಥಾತ್ ಕಲ್ಯಾಣ ಕರ್ನಾಟಕ ಹೆಸರು ಬದಲಾಯಿಸಿಕೊಂಡು ನಾವಿಲ್ಲಿ ನಿಂತಿದ್ದೀವಿ. ಇವತ್ತಿನ ವೇದಿಕೆ ಮೇಲೆ ನಮ್ಮನ್ನು ಆಳುವಂಥ ಪಕ್ಷದವರು ಇದ್ದಾರ. ವಿಶೇಷವಾಗಿ ಕಡಲನಾಡಿನ UT ಖಾದರ್ ಸರ್ ಅವರು ಇದ್ದಾರ ಮತ್ತು ಬೇರೆ ಬೇರೆಯವರೆಲ್ಲ ಇದ್ದಾರ. ವಾರ್ತಾಭಾರತಿ ಪತ್ರಿಕೆ ಕಡಲನಾಡಿನಿಂದ ಬಿಸಿಲ ನಾಡಿಗೆ ಬಂದದ. ಇಲ್ಲಿ ಪತ್ರಿಕೆ ಜನತೆಯ ಸಮಸ್ಯೆ, ಸಂಕಟ, ಸಮಸ್ಯೆ, ಸವಾಲುಗಳು ಎಲ್ಲದರ ಮೇಲೆ ಒಂದು ಕನ್ನಡಿಯನ್ನು ಹಿಡಿಬೇಕು, ನಿಷ್ಪಕ್ಷಪಾತವಾದಂಥ ಕನ್ನಡಿಯನ್ನು ಹಿಡಿಬೇಕು ಅನ್ನುವ ಆಶಯ ಖಂಡಿತ ನಮ್ಮೆಲ್ಲರದು. ಬಹಳ ಮಹತ್ವದ ಮಾತಾಡಿದಂಥ ವರದರಾಜನ್ನವರ ಮಾತನ್ನು ನಾನಿಲ್ಲಿ ಎಂಡಾರ್ಸ್ ಮಾಡ್ತಾ, ನಾವು ಬಹಳ ಸಂಕಟದ ಸಮಯದೊಳಗಿದ್ದೀವಿ, 2-3 ನಿಮಿಷ ಮಾತ್ರ ಮಾತಾಡಬೇಕು ಶುಭಾಶಯ ಕೋರಿ ಅಂತ ನಮ್ಮ ವಾರ್ತಾಭಾರತಿ ಪತ್ರಿಕೆಯ ಮುಖ್ಯಸ್ಥರು ನನಗೆ ಹೇಳಿದ್ದಾರೆ. ಬಹುಶಃ ವೇದಿಕೆ ಮೇಲೆ ನಾನೇ ಮೊದಲನೇ ಮಹಿಳೆ ಇದ್ದೀನಿ. ವಾರ್ತಾಭಾರತಿ ಪತ್ರಿಕೆ ಸಾಮಾಜಿಕ ನ್ಯಾಯದ ಮಾತಾಡುವಾಗ, ಸೆಕ್ಯುಲರಿಸಮ್ ಮಾತಾಡುವಾಗ ಮತ್ತು ಸಂವಿಧಾನ ಸಂರಕ್ಷಣೆಯ ಮಾತಾಡುವಾಗ, ರಾಜಕೀಯ ಪಲ್ಲಟಗಳು ಮಾತಾಡುವಾಗ ಖಂಡಿತ ಲಿಂಗ ಸಂವೇದನಾಶೀಲತೆಯ ಮೇಲೆ ಬೆಳಕು ಚೆಲ್ಲೋದು ಭಾಳ ಅಗತ್ಯ ಅದ. ನಾನು ಹಿರಿಯರಾದಂಥ ಯಾಸೀನ್ ಸರ್ ಅವರಿಗೂ ಮತ್ತು ಮಲ್ಪೆ ಸರ್ ಅವರಿಗೂ ಮತ್ತು ವಾರ್ತಾಭಾರತಿ ಪತ್ರಿಕೆಯ ಇತರ ಹಿರಿಯರಿಗೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು, ಮೈಸೂರು ನಾಡಿನವರು, ಮೊದಲೆಲ್ಲ ಮೈಸೂರು ಕರ್ನಾಟಕನೇ ಅಂತ ಇತ್ತು. ಮೈಸೂರು ಕರ್ನಾಟಕ ಅಂತಿದ್ದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೀದರನ್ನು, ಕಲಬುರಗಿಯನ್ನು ನಮ್ಮ ರಾಜ್ಯದವರು ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲದ ಸಮಯ ಅದಿತ್ತು ಒಂದು ಕಾಲಕ್ಕೆ. ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಲಂಕೇಶ್ ಅವರು ಖಂಡಿತ ನಮ್ಮ ನಾಡಿನೊಳಗೆ ಒಂದು ಮಹತ್ವದ ಪತ್ರಿಕಾ ಮಾಧ್ಯಮವನ್ನು ಭಾಳ ಸಮರ್ಥವಾಗಿ ಈ ನಾಡಿನ ಸಮತೆಗೋಸ್ಕರ ಒಂದು ಆಳುವ ವರ್ಗವನ್ನು ಪ್ರಶ್ನಿಸುವ ದಿಕ್ಕಿನಲ್ಲಿ ಒಂದು ದೊಡ್ಡ ಚೈತನ್ಯದ ಕೆಲಸ ಮಾಡಿತ್ತು ಲಂಕೇಶ್ ಪತ್ರಿಕೆ. ಲಂಕೇಶ್ ಅವರೇ ತಂದಂತಹ ಒಂದು ಪ್ರಾತಿನಿಧಿಕ ಕವನ ಸಂಕಲನದಲ್ಲಿ ಹೈದರಾಬಾದ್ ಕರ್ನಾಟಕದ ಅರ್ಥಾತ್ ಕಲ್ಯಾಣ ಕರ್ನಾಟಕದ ಒಂದೇ ಒಂದು ಕವನ ಇರಲಾರ್ದನ್ನು ಪ್ರತಿಭಟಿಸಿ ನಮ್ಮಲ್ಲಿ ಶಾಂತರಸರು ಒಂದು ಕವನ ಸಂಕಲನವನ್ನು ತಂದರು. ಆರ್ ಕೆ ಹುಡುಗಿಯವರಿದ್ದಾರೆ, ಬೇರೆ ಬೇರೆ ಇದ್ದಾರೆ ಇಲ್ಲಿ. ಸೊ ಪ್ರತಿರೋಧದ ನೆಲ, ಪ್ರತಿಭಟನೆಯ ನೆಲ, ಸರ್ವ ಸಮಾನತೆಗಾಗಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಧ್ವನಿ ಎತ್ತದಂಥ ನೆಲ ಅಂತ ಅನ್ನೋದನ್ನು ನಾನಿಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಆ ಭಾಗ ಅರ್ಧ ಕರ್ನಾಟಕದ ಮೇಲ್ಗಡೆ ನೀವು ಸಾಕ್ಷರತೆಯಲ್ಲಿ ಭಾಳ ಮುಂದಿದ್ದೀರಿ. ಕಡಲಿನಿಂದ ನಿಮಗೇನೆಲ್ಲ ಬರಬೇಕು ಅದೆಲ್ಲವೂ ಬಂತು. ನಮ್ಮ ನಾಡಿಗೆ ಅಕ್ಷರದ ಬೆಳಕು ಬರೋಷ್ಟರಲ್ಲಿ ಎಷ್ಟು ತಡ ಆಯಿತು ಅಂಥೇಳಿ ನಿಮಗೆಲ್ಲರಿಗೂ ಗೊತ್ತದ. ಭಾಳ ಸರ್ತಿ ಇಲ್ಲಿ ಇತಿಹಾಸದಲ್ಲಿ ದಾಖಲೆ ಮಾಡಿದ್ರು. ಏನು ಮಾಡಿದ್ರು? ನಾವೆಲ್ಲ ಇಲ್ಲಿ ಭಾರಿ ದೊಡ್ಡ ದೊಡ್ಡ ಕಥೆ ಕಾದಂಬರಿ ಬರೆಯೋ ಟೈಮ್ನೊಳಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡ ಅನ್ನೋದೇ ಇದ್ದಿಲ್ಲ, ಅಲ್ಲಿ ಬರೆಯೋರೇ ಇದ್ದಿಲ್ಲ, ಅಕ್ಷರವೇ ಇದ್ದಿಲ್ಲ ಅಂತನ್ನೋದೆಲ್ಲ ಇತ್ತು. ಆದರೆ ಕಡಕೋಳ ಮಡಿವಾಳಪ್ಪನಂಥವ್ರು ಮಾತ್ರ ಅಲ್ಲ, ಚನ್ನೂರು ಜಲಾಲ್ ಸಾಹೇಬ್ ಅಂಥವರು ಸಹಿತ ಹಳ್ಳಿಯಲ್ಲಿ ನಮ್ಮ ಪಠ್ಯಗಳಿದ್ವು, ನಮ್ಮ ಶಾಲೆಗಳಿದ್ವು, ನಮ್ಮ ತತ್ವಪದಗಳಿದ್ವು. ಅದಕ್ಕೂ ಮೊದಲಂತೂ ವಚನ ಚಳುವಳಿ ನಮ್ಮ ನಾಡಿನಲ್ಲಿ ಇತ್ತು. ನೋಡಿ, ಚನ್ನೂರು ಜಲಾಲ್ ಸಾಹೇಬ್ ಅಂಥವರು ಸಬ್ ಕಹತೆ ಹೇ ಈಶ್ವರ ಅಲ್ಲ ಅಲ್ಲ, ಇದರ ಭೇದ ಯಾರಿಗೂ ತಿಳಿದಿಲ್ಲ, ನಿರಾಕಾರಿಸಿ ಆಕಾರ ಹುವೆ ವೇದಶಾಸ್ತ್ರಕ್ಕೆ ನಿಲುಕಿಲ್ಲ, ಹಂಬಿ ಕೆಹತೆ ತುಂಬಿ ಕೆಹತೆ ಮಾಡಬೇಡ್ರಿ ಮೇಲಿನ ಶೀಲ, ಗುರು ಮಡಿವಾಳನ ಹೋಕರ್ ತೊಳೆಯಬೇಕ್ರಿ ಒಳಗಿನ ಮೈಲ ಅನ್ನುವಂಥದ್ದನ್ನು ಬಹಳ ದೊಡ್ಡ ಪಠ್ಯ ನಮ್ಮ ನಾಡಿನೊಳಗೆ ಇತ್ತು ಅನ್ನೋದನ್ನು ನಮಗೆ ಮರೀಲಿಕ್ಕೆ ಆಗೋದಿಲ್ಲ. ಇದೇ ಸಂದರ್ಭದಲ್ಲಿ ನಾನು ಹುಟ್ಟಿದ ಊರು ಬಸವ ಕಲ್ಯಾಣ,
ಫೈಮುನಾ ಫಾತಿಮಾ ಅನ್ನುವಂಥ ಮಹಿಳೆ ಮೊದಲ ಆ್ಯಕ್ಚುಲಿ ಮಹಿಳಾ ತತ್ವಪದಕಾರರು ಭಾಳ ಕಡಿಮೆ ಸಿಗ್ತಾರೆ. ಅದ್ಭುತವಾದ ತತ್ವಪದಗಳು ಬರೆದಿದ್ದ ನಾಡು ನಮ್ಮದು. ಇಂಥ ನಾಡಿನ ಒಳಗೆ 12ನೇ ಶತಮಾನದಲ್ಲಿ ವಚನಕಾರರು ಅತ್ಯಂತ ವೈಜ್ಞಾನಿಕವಾಗಿ ಮಹಿಳೆ ಸಮಾನತೆಯ ಬಗ್ಗೆ ಧ್ವನಿ ಎತ್ತದಂಥ ನಾಡು. ನಾವು ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೊಂಡು ಅದರ ಕಣ್ಣೋಟದಲ್ಲಿ ನಮ್ಮ ವೇದಿಕೆಗಳನ್ನು, ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಆಲೋಚನೆಗಳನ್ನು ರೂಪಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಇದು ಹೆಚ್ಚು ಚರ್ಚೆಗೆ ಒಳಗಾಗುವ ವಿಷಯ ಆಗ್ತದೆ. ಏನು ಹೇಳಿದರು ವಚನಕಾರರು? ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ. ಎಂಥ ಸ್ಥಿತಿ ಒಳಗೆ ನಾವಿದ್ದೀವಿ? ಹಿಜಾಬ್ ಎಳೆದ್ರು ಯಾರಿಗೂ ನೋವಾಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ನಾವಿದ್ದೀವಿ. ಘುಂಗಟ್ ತೆಗೆದ್ರೂ ಸಹ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವಿದ್ದೀವಿ. ಒಂದು ಮಾಧ್ಯಮ ಏನು ಪಾತ್ರ ನಿರ್ವಹಿಸಬೇಕು ಅನ್ನೋದು ಈಗಾಗಲೇ ಹಿರಿಯ ಸಹೋದರರು ಮಾತಾಡ್ಯಾರ. ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮೌನ, ಸಜ್ಜನರ ಮಹಾಮೌನ ಬಹಳ ದೊಡ್ಡ ಶತ್ರು, ಬಹಳ ದೊಡ್ಡ ಅಪಾಯ. ಯಾವತ್ತು ಹಿಜಾಬಿಗೆ ಕೈ ಹಾಕಿದ್ರು, ಯಾವತ್ತು ಪಬ್ಗಳಲ್ಲಿ ನಮ್ಮ ಮಹಿಳೆ ಮೇಲೆ ದಾಳಿ ಮಾಡಿದ್ರು, ಅವತ್ತು ನಮ್ಮ ಎಲ್ಲ ಚಿಂತಕರು ಬೀದಿಗೆ ಬರಬೇಕಲ್ಲ. ನಮ್ಗೆ ಉಳಿದಿರೋದು ಏನೀಗ? ಡಾಲರ್ ರೇಟ್ ಹೆಚ್ಚಾಯಿತು, ರೂಪಾಯಿ ರೇಟ್ ಕಡಿಮೆ ಆಯಿತು, 5 ಜನರ ಹತ್ರ ಇಡೀ ದೇಶದ 40% ಇನ್ಕಮ್ ಸೇರ್ತು. ಅದಾನಿ ಅಂಬಾನಿ ಇನ್ಕಮ್ ಎಷ್ಟಾಯಿತು, ಭಾರತದ ಬಡತನ ಸೂಚ್ಯಾಂಕ ಎಷ್ಟಾಯಿತು, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಮುಂದೆ ದೊಡ್ಡ ಸವಾಲು ಅದ. ನಾನು ಘೂಂಘಟ್ ಪ್ರಶ್ನೆ ಬಂದಾಗ ಈ ಮೌನದ ಬಗ್ಗೆ ತಾಯಿಯಾಗಿ ನನಗೆ ಆತಂಕ ಆಯಿತು. ವಾರ್ತಾಭಾರತಿಗೂ ಖಂಡಿತ ಆತಂಕ ಆಗಿರ್ತದೆ ನಾನು ಹೇಳೋದು. ಸೊ ಒಂದು ಪತ್ರಿಕೆ ಅಂತ ಅನ್ನೋದನ್ನು ಎಟ್ ಎ ಟೈಮ್ ನಾವು ಎಷ್ಟೆಲ್ಲ ನಿಭಾಯಿಸಬೇಕಾಗ್ತದೆ, ನಮ್ಮ ಜವಾಬ್ದಾರಿ ಅನ್ನೋದನ್ನು ಖಂಡಿತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ನಮಗೆ ಮಹಾಭಾರತ ದ್ರೌಪದಿ ನೆನಪಾಗ್ತಾಳೆ. ರಾಮಾಯಣ ಮಹಾಭಾರತ 2 ನಮ್ಮ ಜನಪದರು ಬರೆದಂಥ ಮಹಾಕಾವ್ಯಗಳು. ಇವರು ವೈದಿಕರು ಕೈವಶ ಮಾಡಿಕೊಂಡಂಥ ಅವು ಅಲ್ಲ. ದ್ರೌಪದಿಗೆ ದುರ್ಯೋಧನ ದುಶ್ಯಾಸನ ಮುಡಿ ಹಿಡಿದು ಎಳೆತಂದು ಎಲ್ಲರ ಮುಂದುಗಡೆ ಸೀರೆ ಸೆಳೆದಾಗ ದ್ರೌಪದಿ 5 ಜನ ಗಂಡಂದರ ಹತ್ರ ಕೈ ಮುಗಿದು ಕೇಳ್ತಾಳೆ, ಅಪಮಾನ ಮಾಡ್ತಾ ಇದ್ದಾರ, ನೀ ನನ್ನನ್ನು ರಕ್ಷಿಸು. ಯಾರೂ ಬರಲಿಲ್ಲ, ಅವರೆಲ್ಲರೂ ಒಂದೊಂದರೊಳಗೆ ಸಿಕ್ಕಿಬಿದ್ದಿದ್ರು. ಒಂದೊಂದರಲ್ಲಿ ನಾವಿವತ್ತು ನೋಡ್ತಿದ್ದೀವಿ ಇಡೀ ನಮ್ಮ ದೇಶ ಸ್ಥಿತಿ ಏನು. ನಾವು ಕಾಂಗ್ರೆಸ್ ಕರ್ನಾಟಕದ ಆಡಳಿತ ಪಕ್ಷದಲ್ಲಿದೆ, ಅವ್ರ ಮುಂದೂ ಸವಾಲುಗಳಿದ್ದಾವೆ, ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಧರ್ಮಸ್ಥಳದ ಬೆಳ್ತಂಗಡಿ ಪ್ರಶ್ನೆ ನಮ್ಮ ಮುಂದಿದೆ. ಮತ್ತು ಧರ್ಮಸ್ಥಳದಲ್ಲಿ ಎಷ್ಟು ಕೊಲೆಗಳಾದವು, ನ್ಯಾಯವನ್ನು ಇವತ್ತಿಗೂ ಕೇಳ್ತಾ ಇದ್ದೀವಿ, ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾನು ಖಾದರ್ ಸರ್ ಅವರಿಗೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ನಾನು ಪರಿಚಯ ಮಾಡ್ತಿದ್ರು. ನಮ್ಮ ನಾಡಿಗೆ ಬರ್ರಿ ಅಂತಿದ್ರು. ನಿಮ್ಮ ನಾಡಿಗೆ ನಾವು ಬೆಳ್ತಂಗಡಿ ಸುತ್ತಮುತ್ತ ತಿಂಗಳಗಟ್ಟಲೆ ಉಳಿದು ಅಭಿಯಾನ ಮಾಡಿದ್ದೀವಿ, ಜಾಥಾ ಮಾಡಿದ್ದೀವಿ. ನಮ್ಮ ಪದ್ಮಲತಾ, ನಮ್ಮ ಸೌಜನ್ಯ, ನಮ್ಮ ತಂಗಿಯರನ್ನ, ನಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದೀವಿ. ಧ್ವನಿ ಎತ್ತಿ ಎಲ್ಲರೂ ಬರ್ರಿ ಬೀದಿಗೆ. ಮಾಧ್ಯಮ ಅವಾಗ ನಿಮ್ಮ ಮೇಲೆ ಕನ್ನಡಿ ಹಿಡಿತದೆ. ನೀವು ಹೋರಾಟ ಮಾಡದೇನೆ ವಾರ್ತಾಭಾರತಿಯೋ ಅಥವಾ ಇನ್ನೊಂದು ಪತ್ರಿಕೆಯೋ ತನ್ನ ಪಾಡಿ ತನ್ನ ಕನ್ನಡಿ ಹಿಡಿಲಿಕ್ಕಾಗ್ತದಾ? ಎಲ್ಲವೂ ಮಾಡ್ಲಿಕ್ಕಾಗ್ತದಾ? ಎಲ್ಲ ಕಳ್ಕೊಂಡಿದ್ದೀವಿ. ಏನದ ಹೇಳ್ರಿ? ಕೋರ್ಟ್ ಎಲ್ಲದ, ಬೇರೆ ಬೇರೆ ಸಂಸ್ಥೆಗಳು ಎಲ್ಲದವ? ನನಗೆ ಆತಂಕ ಅದ ಇವತ್ತು. ಏನು ಆತಂಕ? ಮೊದಲು ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ, ಜಮೀನ್ದಾರರಿಗೆ ಮಾತ್ರ ಓಟ್ ಹಾಕುವ ಹಕ್ಕಿತ್ತು. ಇವತ್ತು ಓಟ್ ಹಾಕುವ ಹಕ್ಕು ನಮಗೆ ಅದ. ಆದರೆ SIR ಬಂತು, ನಿಮ್ಮ ಯಾರ ಹೆಸರುಗಳು ಇರ್ತವೋ ಇಲ್ಲ ಗೊತ್ತಿಲ್ಲ. ಇಷ್ಟು ರಾಜಕೀಯ ಪ್ರಜ್ಞೆ ಇಲ್ಲದ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ದ್ರೌಪದಿಯನ್ನು ನಾನಿವತ್ತು ನೆನ್ಪು ಮಾಡ್ಕೊಳ್ತೀನಿ. ಈ ವೇದಿಕೆಯಲ್ಲಿ ನಾನೊಬ್ಬ ಮಹಿಳೆಯಾಗಿ ಕೂತಾಗ ಯಾರೋ ಮುಖಂಡರುಗಳು ಎದ್ದೋದ ಕೂಡಲೇ ಮೇಡಮ್ ಮುಂದೆ ಬರ್ರಿ ಅಂತ ಕರೆದ್ರು. ನಾನು ಕೈ ಮುಗಿದು ಹೇಳಿದೆ, ಇಲ್ಲ ಬರಲ್ಲ. ನಾನಿವತ್ತು ಖಂಡಿತ ಭಾರತ ದೇಶದ ಸಮಸ್ತ ಮಹಿಳೆಯರ ಲಿಂಗ ಸಂವೇದನಾಶೀಲತೆಯ ಸ್ಥಾನವನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಯಾಕೆ ಗೊತ್ತಾ? ನಮ್ಮ ಲಿಂಗ ಸಂವೇದನಾಶೀಲತೆ, ಸಾಮಾಜಿಕ ನ್ಯಾಯಗಳು ಮತ್ತು ಬೇರೆ ಬೇರೆ ಪ್ರಶ್ನೆಗಳೆಲ್ಲ ಹಿನ್ನೆಲೆಗೆ ತಳ್ಳೋ ರೀತಿಯಲ್ಲಿ ಆರ್ಥಿಕ ದಾಳಿಗಳು, ರಾಜಕೀಯ ದುರ್ನಡತೆಗಳು ಇವತ್ತು ಬಂದ್ಬಿಟ್ಟಾವೆ. ಇವತ್ತು ಅಷ್ಟರ ಮಟ್ಟಿಗೆ ಕಾರ್ಪೊರೇಟ್ಗಳು, ಅಷ್ಟರ ಮಟ್ಟಿಗೆ ಜಾಗತಿಕ ಮಟ್ಟದ ಈ ಡಾಲರ್ ದೊರೆಗಳು, ಸಾಮ್ರಾಜ್ಯಶಾಹಿಗಳು ಇಷ್ಟರ ಮಟ್ಟಿಗೆ ಆಕ್ರಮಣ ಮಾಡೋ ಸಂದರ್ಭದಲ್ಲಿ ನಾನೆಲ್ಲಿರ್ತೀನಿ, ನೀವೆಲ್ಲಿರ್ತೀರಿ, ಸಾಗರ್ ಅಣ್ಣ ಎಲ್ಲಿರ್ತಾರೆ, ನಮ್ಮ ಇನ್ನೊಬ್ಬರು ಅಣ್ಣ ಎಲ್ಲಿರ್ತಾರೆ, ಬೇರೆಯವ್ರು ಎಲ್ಲಿರ್ತೀವಿ ನಾವೆಲ್ಲ. ಆದರೂ ನಾನಿವತ್ತು ದ್ರೌಪದಿಯನ್ನು ನೆನಪು ಮಾಡ್ಕೊಳ್ತೀನಿ, ಮಹಾಭಾರತ ದ್ರೌಪದಿ. ನೋಡಿ, ಇವರು ಹೇಳೋರಲ್ಲ. ಖಂಡಿತ ಇಲ್ಲಿ ಮಾತಾಡುವಾಗ ಪ್ರಕಾಶ್ ರಾಜ್ ಅವರು ಭಾಳ ಸ್ಪಷ್ಟವಾಗಿ ಮಾತಾಡಿದ್ರು. ಸರ್, 2 ನಿಮಿಷ ಹೆಚ್ಚಾದರೆ ದಯವಿಟ್ಟು ಹಸಿವು ಸಹಿಸ್ಕೋಬೇಕು. 2 ನಿಮಿಷ ನಾನು ಹೆಚ್ಚು ಮಾತಾಡಿದ್ರೆ, 3-4 ನಿಮಿಷ ಶುಭಾಶಯ ಕೋರಿ ಮಾತಾಡಿದ್ರಿ ಅಂತ ಹೇಳಿದ್ರಿ. 1-2 ನಿಮಿಷ ನಾನು ಹೆಚ್ಚು ಮಾತಾಡ್ತೀನಿ. ಪ್ರಕಾಶ್ ರಾಜ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಏನಂತ? ನೀವು ಬರೀ ಕಮಲದ ಜೊತೆ ಗುದ್ದಾಡ್ತಿದ್ರಿ, ಕೆಳಗಡೆ ಅದ ನೋಡ್ರಿ ಮೇನ್ ಅದು.
ಆ ಫ್ಯಾಸಿಸಮ್ಮು, ಈ ಸಂಘ ಗ್ಯಾಂಗು, ಈ ಮೂಲಭೂತವಾದ, ನಾವು ಅತ್ಯಂತ ನಿಷ್ಪಕ್ಷಪಾತವಾಗಿ ಎಲ್ಲ ರೀತಿಯ ಮೂಲಭೂತವಾದ, ಎಲ್ಲ ರೀತಿಯ ಕೋಮುವಾದವನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ಈ ದೇಶ ಉಳಿಯೋದಿಲ್ಲ ಬಂಧುಗಳೇ. ನನ್ನ ಕೊನೆಯ ಮಾತು, ದ್ರೌಪದಿಯನ್ನು ನಾನು ಯಾಕೆ ನೆನ್ಪಾಡ್ಕೊಳ್ತೀನಿ ಅಂತ ಕೇಳಿದ್ರ, ಅವತ್ತು 5 ಜನ ಗಂಡಂದಿರು ಸಹಿತ ಸಹಾಯಕ್ಕೆ ಬರಲಿಲ್ಲ. ಹಿರಿಯರು ಕಣ್ಣು ಕಟ್ಕೊಂಡು ಕೂತ್ರು, ಎದುರುಗಡೆ ಎಲ್ಲರೂ ಕೂತ್ರು, ಅಸಹಾಯಕರಾದರು. ಭಗವದ್ಗೀತೆಗೆ ಪಠ್ಯ ಮಾಡ್ತಾರಂತೆ. ಪ್ರಶ್ನೆ ಮಾಡ್ರಿ. ಆ್ಯಕ್ಚುಲಿ ವರದರಾಜನ್ ಭಾಳ ಕರೆಕ್ಟ್ ಹೇಳಿದ್ರು. ಹೆದರ್ತೀರಾ, ನಿಮ್ಗೇನು ಮಾತಾಡುವ ನೈತಿಕತೆ ಇರೋದಿಲ್ಲ. ನೀವು ನಿರ್ಭಯದಿಂದ ಪ್ರಶ್ನೆ ಮಾಡ್ತೀರಾ, ಅಟ್ಲೀಸ್ಟ್ ನೀವು ಬಡದಾಡಿ ನೀವು ಸಾವಾದರೂ ತಗೋಬಹುದು. ನೀವು ಈ ನಾಡಿನಲ್ಲಿ ಒಂದು ಪ್ರತಿರೋಧ ಸಂಸ್ಕೃತಿಯನ್ನು ಕಟ್ಬೋದು. ನಮ್ಮ ಮುಂದಿನ ಸಂತಾನ ಅದರಲ್ಲಿ ಒಂದಿಷ್ಟು ಬದುಕಾದರೂ ಕಟ್ಕೋಬಹುದು. ಹೇಡಿಗಳಂಗೆ ಬದುಕಲಿಕ್ಕೆ ಆಗೋದಿಲ್ಲ. ನಿರ್ಭಯದಿಂದ ಪ್ರಶ್ನೆ ಮಾಡಬೇಕಲ್ಲ. ನಾವು ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ಬಂಧುಗಳೇ. ಇಂತಹ ಸಂದರ್ಭದಲ್ಲಿ ನಾವು ದ್ರೌಪದಿಯನ್ನು ಯಾಕೆ ನೆನ್ಪು ಮಾಡ್ಕೊಳ್ತೀವಿ ಅಂತ ಕೇಳಿದ್ರ, ಅವತ್ತು ದ್ರೌಪದಿ ಸ್ಪಷ್ಟವಾಗಿ ಹೇಳಿದ್ಳು, ನೀವೆಲ್ಲರೂ ಕೂತಿರಿ, ಹಿರಿಯರಿದ್ದೀರಿ, 5 ಜನ ಗಂಡಂದಿರಿದ್ದೀರಿ, ನನ್ನ ರಕ್ಷಣೆಗೆ ಬರಲಿಲ್ಲ, ಈಗ ನಾನೇ ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳಿದಳು ದ್ರೌಪದಿ. ತಾಯಂದಿರಿದ್ದೀರಿ, ಚಳುವಳಿಗಾರರಿದ್ದೀರಿ, ಮಾಧ್ಯಮ ಮಿತ್ರರಿದ್ದೀರಿ, ನಾವೆಲ್ಲರೂ ತಾಯಿಯ ಸ್ಥಾನದಲ್ಲಿ ಇರಬೇಕಾದಂಥವ್ರೆ. ತಾಯ್ತನ ಅನ್ನೋದು ಹೆಣ್ಣು ಮಕ್ಕಳ ಸ್ವತ್ತಲ್ಲ. ತಾಯ್ತನ ಅನ್ನೋದು ಯಾರಿಗೆ ಒಂದು ಕಣ್ಣೀರು ಬರ್ತದೋ, ಯಾರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾರೋ, ಯಾರು ತಮ್ಮನ್ನು ತಾವು ಸಮರ್ಥವಾಗಿ ತೊಡಗಿಸ್ಕೊಳ್ತಾರೋ, ಅವರು ಮಾಧ್ಯಮದಲ್ಲಿರಲಿ, ಚಳುವಳಿಯಲ್ಲಿರಲಿ, ಮತ್ತೆಲ್ಲೇ ಇರಲಿ, ಇದ್ದ ನೆಲದಲ್ಲಿ ತನ್ನ ಮನೆಯಿಂದನೂ ಸಹ ಅವರು ಕ್ರಿಯಾಶೀಲರಾಗಿ ಈ ಸಮಾಜದ ಬದಲಾವಣೆ ಕೆಲಸ ಮಾಡ್ತಾರೆ. ಸೊ ಅವತ್ತಿನ ದಿನ ದ್ರೌಪದಿ ಈ ಮಾತನ್ನು ಹೇಳಿದ್ರೆ ಏನಂತ ಅಂದರೆ, ನೀವು ಯಾರು ನನ್ನ ಸಹಾಯಕ್ಕೆ ಬರಲಿಲ್ಲ, ನಾನೀಗ ಪ್ರತಿಜ್ಞೆ ಮಾಡ್ತೀನಿ. ಯಾವ ದುಶ್ಯಾಸನ ನನ್ನನ್ನು ಎಳೆದು ತಂದನೋ, ಯಾವ ದುರ್ಯೋಧನ ನನ್ನ ಸೀರೆಯನ್ನು ಸೆಳೆದನೋ, ಅವನ ತೊಡೆ ಮುರಿದು ಆ ರಕ್ತದಲ್ಲಿ ನನ್ನ ಕೂದಲನ್ನು ಅದ್ದಿ ಅವತ್ತು ನಾನು ಇದನ್ನು ಮುಡಿ ಕಟ್ತೀನಿ, ಅಲ್ಲಿವರೆಗೂ ಮುಡಿ ಕಟ್ಟಲ್ಲ ಅಂತ ಅನ್ನೋದನ್ನು ದ್ರೌಪದಿ ಹೇಳಿದ್ರು. ದ್ರೌಪದಿ ಪ್ರತಿಜ್ಞೆ ಇವತ್ತು ಭಾರತಕ್ಕೆ ಬೇಕಾಗಿದೆ. ರಾಮಾಯಣ ಮಹಾಭಾರತಗಳು ವೈದಿಕರು ತಮ್ಮ ಕೈವಶ ಮಾಡ್ಕೊಂಡು ಜನಪದರ ನಿಜವಾದ ಪ್ರತಿರೋಧವಾದಂಥ ಕಾವ್ಯಗಳನ್ನು ಮುಚ್ಚಿಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿಜ್ಞೆ ಮಾಡಬೇಕಾಗಿರೋದು ಏನು, ನೀವು ಅದೆಷ್ಟು ದಾಳಿ ಮಾಡ್ತೀರಿ, ನೀವು ಅದೆಷ್ಟು ಫ್ಯಾಸಿಸಮ್ಮನ್ನು ತಂದು ಹೊಸ ಹೊಸ ಸ್ವರೂಪದಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಿದ್ದೀರಿ, ನಮಗಿರೋ ದಾರಿ ಒಂದೇ, ಬಡದಾಡಬೇಕು, ಹೋರಾಡಬೇಕು, ಐಕ್ಯತೆಯಿಂದ ಸಂಘಟಿತರಾಗಬೇಕು ಮತ್ತು ಬೀದಿ ಮೇಲೆ ನಾವು ಮಾತನ್ನು ಆಡಬೇಕು. ಇಲ್ಲ ಅಂದರೆ ಹೇಡಿಗಳಂಗೆ ಮುಚ್ಕೊಂಡಿರಬೇಕು. ಹೇಡಿಗಳು ಬದುಕಿದ್ರೂ ಅಷ್ಟೇ, ಸತ್ತರೂ ಅಷ್ಟೇ. ಇವೆರಡೇ ಸವಾಲುಗಳು ನಮ್ಮ ಮುಂದಿರೋದು ಬಂಧುಗಳೇ. ಹಾಗಾಗಿ ನಾನು ಇವತ್ತಿನ ದಿನ ವಾರ್ತಾಭಾರತಿ ಪತ್ರಿಕೆ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನಲ್ಲಿ, ಆ್ಯಕ್ಚುಲಿ ಇದರಲ್ಲಿ ಪತ್ರಿಕೆ ಬಿಡುಗಡೆಯಲ್ಲಿ ಪ್ರಿಯಾಂಕ್ ಖರ್ಗೆಯವರ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ ನಾನು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 1000 ಕೋಟಿ ಅನುದಾನಗಳು ಇದ್ದರೂ ಸಹ ಒಂದು ಸರಿಯಾದಂಥ ಕ್ರಿಯಾ ಯೋಜನೆ ಇಲ್ಲ. ನೀವು ನಮ್ಮ ಪ್ರತಿ ಹಳ್ಳಿಗಳಿಗೆ ಬರ್ರಿ, ಈ LNTದವರು ರಸ್ತೆಗಳನ್ನು ಅಗದು ಹಾಕಿದಾರ, ಜಲ್ ಜೀವನ್ ಮಷಿನ್ ಮಾಡ್ತೀವಿ ಅಂತೇಳಿ. ರಸ್ತೆಗಳಿಲ್ಲ, ಜನ ಇಟ್ಟಂಗಿ ಬಟ್ಟಿಗೆ ಹೋಗಿದಾರ, ಸಿಕ್ಕಾಪಟ್ಟೆ ವಲಸೆ ಅದ. ಇಂಥ ಎಲ್ಲ ಸಂದರ್ಭದಲ್ಲಿ ಬಂಧುಗಳೇ ಆ ವಾರ್ತಾಭಾರತಿ ಪತ್ರಿಕೆ ಖಂಡಿತ ಈ ನಾಡಿನ ಎಲ್ಲ ಸಮಸ್ಯೆ, ಸಂಕಟ, ನೋವು, ನಲಿವು, ಸಾಂಸ್ಕೃತಿಕ ಪರಂಪರೆ, ಒಂದು ರಾಜಕೀಯವಾದ ವಿದ್ಯಮಾನ ಎಲ್ಲದರ ಮೇಲೂ ಅದು ಬೆಳಕನ್ನು ಚೆಲ್ಲಬೇಕು, ಖಂಡಿತ ಚೆಲ್ತದೆ ಅನ್ನೋ ಆಶಯವನ್ನು ಇಟ್ಕೊಂಡು ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ನಾನು ವಾರ್ತಾಭಾರತಿ ಪತ್ರಿಕೆಗೆ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.